ನನಗೆ ಅಂದ್ರೆ ಆ ನೋವು ಹಂಗಿತ್ತಲ್ಲ ಸರ್, ಯಾರು ಏನೇ ಹೇಳಿದ್ರು ಮಾಡಬೇಕು ಅನ್ನೋದಿತ್ತು. ಬಟ್ ಅದು ಫಸ್ಟ್ ನಿಮ್ ವಿಡಿಯೋ ನೋಡಿದ್ದು ನಾನು, ಅಂದ್ರೆ ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ನೋಡಿದ್ದು. ನಮ್ಮ ಮನೆಯವ್ರಿಗೆ ಹೇಳ್ದೆ, ಅವರು ಯೂಟ್ಯೂಬ್ ಅಲ್ಲೆಲ್ಲ ಇದು ನನಗೆ ಗೊತ್ತು, ಇದೆಲ್ಲ ಎಲ್ಲರೂ ಹೇಳ್ತಾರೆ, ಆಡ್ಗೆ ನ್ಯೂಸ್ ಮಾಡಕ್ ಹೇಳ್ತಾರೆ, ಬೇಡ ಅಲ್ಲಿ ಇಲ್ಲೇ ಹೋಗ್ತಾ ಇದೆಯಲ್ಲ ನ್ಯೂರಾಲಜಿ ಹತ್ರ, ಅಲ್ಲೇ ಹೋಗು ಅಂದ್ರು. ಆಮೇಲೆ ಒಂದು 15 days ಟೈಮ್ ತಗೊಂಡೆ ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ. ಆಮೇಲೆ ಇಲ್ಲ, ಹಠ ಮಾಡಿಲ್ಲ, ನಾನು ಅಲ್ಲಿ ಹೋಗ್ತೀನಿ, ಆಮೇಲೆ ಮತ್ತೆ ಇನ್ನೇನು ಕೇಳಲ್ಲ ನಿಮ್ಮನ್ನ ನಾನು ಹಂಗೆ ಹೇಳಿ, ಆಮೇಲೆ ಮತ್ತೆ ನಮ್ಮ ಮಮ್ಮಿನ ನಮ್ಮ ಅಕ್ಕನೆಲ್ಲ ಕರೆಸಿ ಅವತ್ತು ನಾನು ಬಂದಿದ್ದಿಲ್ಲ. ಇವಾಗ ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿದಲ್ಲ, ನಿಮ್ಮ ಹಸ್ಬೆಂಡ್ ಏನಂತಾರೆ? ಈಗ ಹೋಗ್ದ ನೋಡ್ದ ನಿಮ್ ದೇವ್ರನ್ನ, ನಿಮ್ ಸರ್ನ ನೋಡ್ದ ಅಂತಾನೆ ಕೇಳ್ತಾರೆ ಸರ್. ಬಟ್ ಇವಾಗ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರಿಗೂ ಡಿಪೆಂಡ್ ಆಗ್ಬಾರ್ದು ಅನ್ನೋದೇ ಮೇನ್ ನನಗೆ. ಯಾಕೆಂದ್ರೆ ಮನೇಲೂ ಅಷ್ಟೇ ಎಲ್ಲ ಅತ್ತೆ ಕೆಲಸ ಮಾಡ್ತಿದ್ರು, ನಾನಿದ್ದು ಅವ್ರು ಮಾಡ್ತಾ ಇದ್ರು ಅನ್ನೋದು ನನ್ಗೆ ತುಂಬಾ ಗಿಲ್ಟ್ ಇತ್ತು. ಇವಾಗ ಆಲ್ಮೋಸ್ಟ್ ನಾನು ಮಾಡ್ಕೊಳ್ತೀನಿ, ಹೆಲ್ಪ್ ಮಾಡ್ತಾರೆ, ನಾನು ಮಾಡ್ಕೊಳ್ತೀನಿ. ಆಫೀಸ್ ಕೆಲಸನೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಲೀವ್ಗಳಾಗದೆ, ಪರ್ಮಿಷನ್ ತಗೊಳ್ದೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೇಡಮ್ ಹಾಸ್ಪಿಟ್ಲಿಗೆ ಬಂದು ಆಲ್ಮೋಸ್ಟ್ ಒಂದು 6 months ಮೇಲೆ ಆಯಿತು. ಸ್ಟಾರ್ಟಿಂಗಲ್ಲಿ ಒಂದು 3 ಸರಿ ಬಂದಾಗಲೂ ಅಳ್ತಾ ಇದ್ರು. ನೀವು ಆ ವಿಡಿಯೋ ಎಲ್ಲ ನೋಡಿದ್ದೀರಾ, ಇವತ್ತು ಆರಾಮ ನಗ್ತಾ ಇದ್ದಾರೆ. ಸೊ ಅವ್ರದ್ದು ಎಷ್ಟು ಸಮಸ್ಯೆ ಇತ್ತು, ಹೆಂಗಿದೆ ಅಂತ ಒಂದು ಬ್ರೀಫಾಗಿ ಹೇಳಿ ಮುಗಿಸ್ತಾರೆ. ನನಗೆ ಲಾಸ್ಟ್ 2 years ಇಂದ ಈ ಥರ ಪ್ರಾಬ್ಲಮ್ಸ್ ಇತ್ತು. ಸಡನ್ ಆಗಿ ನೆಕ್ ಪೇನ್ ಶುರು ಆಯಿತು, ಆಮೇಲೆ ಅದು ಬ್ಯಾಕು ಸೈಟಿಕ್ ಆ ಥರ ಎಲ್ಲ ಶುರು ಆಯಿತು. ಇಲ್ಲಿ ಬಂದು 2-3 ವಿಸಿಟ್ ಅಂದರೆ ಸ್ವಲ್ಪ ಕಷ್ಟನೇ ಇತ್ತು, ಅಂದರೆ ಫ್ಲಕ್ಚುಯೇಟ್ ಆಗ್ತಾ ಇತ್ತು. ಆಮೇಲೆ ಮೆಡಿಸಿನ್ ಚೇಂಜ್ ಆಗ್ತಾ ಇವಾಗ ಆಲ್ಮೋಸ್ಟ್ 60 to 70% ಬೆಟರ್ ಇದೆ. ಉರಿ ಇದ್ದಿದ್ದು, ಪಾದ ಎಲ್ಲ ನಮ್ನೆಸ್ ಆಗ್ತಾ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಮತ್ತೆ ನಿದ್ದೆ ಬರ್ತಾ ಇರಲಿಲ್ಲ, ನಿದ್ದೆನೇ ಆಗ್ತಾ ಇರಲಿಲ್ಲ. 12 ಗಂಟೆಗೆ ಎದ್ರೆ ನಿದ್ದೆ ಆಗ್ತಾ ಇರಲಿಲ್ಲ, ಇಡೀ ದಿನ ಫ್ರಸ್ಟ್ರೇಟ್ ಆಗ್ತಿತ್ತು. ಸೊ ಈಗ ನಿದ್ದೆ ಎಲ್ಲ ಬೆಟರ್ ಇದೆ, ಪೇನು ಬರ್ನಿಂಗ್ ಎಲ್ಲ ಇದೆ, ಕಡಿಮೆ ಆಗಿದೆ. ಆಫೀಸಲ್ಲಿ ವರ್ಕು ನಾರ್ಮಲ್ ಮಾಡ್ತಾ ಇದೆ. ಮೊದಲೆಲ್ಲ ಏನು ತುಂಬ ಕಡಿಮೆ ಆಗ್ತಿತ್ತು, ನನಗೆ ಅನ್ನಿಸ್ತಿತ್ತು ನಾನು ಅಂದರೆ ನಾನೇನು ಸ್ಯಾಲ್ರಿ ತೊಗೊಳ್ತಾ ಇದ್ದೀನಿ ಅದು ವರ್ತಿದ್ದೀನಾ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು ನನಗೆ. ಬಟ್ ಇವಾಗ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರಿಗೂ ಡಿಪೆಂಡ್ ಆಗಬಾರ್ದು ಅನ್ನೋದೇ ಮೇನ್ ನನಗೆ. ಯಾಕೆಂದರೆ ಮನೇಲೂ ಅಷ್ಟೇ ಎಲ್ಲ ಅತ್ತೆ ಕೆಲಸ ಮಾಡ್ತಿದ್ರು, ನಾನಿದ್ದು ಅವ್ರು ಮಾಡ್ತಾ ಇದ್ರು ಅನ್ನೋದು ನನ್ಗೆ ತುಂಬ ಗಿಲ್ಟ್ ಇತ್ತು. ಇವಾಗ ಆಲ್ಮೋಸ್ಟ್ ನಾನು ಮಾಡ್ಕೊಳ್ತೀನಿ, ಹೆಲ್ಪ್ ಮಾಡ್ತಾರೆ, ನಾನು ಮಾಡ್ಕೊಳ್ತೀನಿ. ಆಫೀಸ್ ಕೆಲಸನೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಲೀವ್ಗಳಾಗದೆ, ಪರ್ಮಿಷನ್ ತಗೊಳ್ದೆ ಮಾಡ್ತಾ ಇದ್ದೀನಿ. ಹೆಂಗೆ ಅಂದರೆ ಮೊದಲು ನನಗೆ ಹೇಳ್ತಾ ಇದ್ದಿದ್ದು ಸಿನ್ಸಿಯರ್ ಸುಷ್ಮಾ ಅಂತ ಹೇಳ್ತಾ ಇದ್ರು. ಆಮೇಲೆ ಏನೇ ಆಫೀಸ್ ರಜೆಗಳಿದ್ರು ಹೋಗಿ ಕೆಲಸ ಮಾಡ್ತಾ ಇದ್ದೆ, 8 o'clock ಹೋಗ್ತಿದ್ದೆ, ಮನೆ ಬೇಗ ಬಿಟ್ಟು ಹೋಗ್ತಿದ್ದೆ. ಬಟ್ ಈಗ ಹೆಂಗಾಗ್ಬಿಡ್ತು ಅಂದರೆ ನನಗೆ ನಾನೇ ಮಾಡ್ತಾ ಇದ್ದೀನೋ ಇಲ್ವೋ ಅನ್ನೋಷ್ಟು ನನಗೆ ಅದು ಡಿಫ್ರೆನ್ಸ್ ಆಗ್ಬಿಟ್ಟಿತ್ತು. ಬಟ್ ಈಗ ತುಂಬ ಬೆಟರ್ ಅನಿಸ್ತಾ ಇದೆ. ಅದು ಜಾಸ್ತಿ ಆದರೂ ಬೇರೆ ಇದೆ, ನನಗೆ ತಡಿಬೋದು. ನನಗೆ ಆ ಥರ ಏನೋ ಆಗ್ಬಿಡ್ತೀನಿ ಅನ್ನೋದು ಇಲ್ಲ. ಮೊದಲೇನೋ ಭಯ ಇತ್ತು, ನಾನು ಬದುಕ್ತೀನೋ ಇಲ್ವೋ, ಸೊ ಅದೆಲ್ಲ ಏನೂ ಇಲ್ಲ, ನಾರ್ಮಲ್ ಇದ್ದೀನಿ. ಈ ಸಮಸ್ಯೆ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತಾ? ಆಯಿತು 1.5 year 2 years ಆಯಿತು ಸರ್. ಇದಕ್ಕೆ ಎಷ್ಟು ಜಾಗದಲ್ಲಿ ತೋರಿಸಿದ್ರಿ, ಏನೇನು ಸೊಲ್ಯೂಷನ್ ಹೇಳಿದ್ರಿ? ಅಂದರೆ ಸುಮಾರು ಹೋಮಿಯೋಪತಿ ಎಲ್ಲ ಮಾಡಿದೆ, ನ್ಯೂರಾಲಜಿ ಮತ್ತು ಆರ್ಥೋಪೆಡಿಕ್ ಹತ್ರ ಹೋಗಿದೆ. ಅಂದರೆ ಯಾರು ಸರ್ಜರಿ ಬೇಡ, ಬಟ್ ಇದು ಲೈಫ್ ಲಾಂಗ್ ಇರುತ್ತೆ, ಹಿಂಗೇನೆ ಬರ್ನಿಂಗು ನೋವೆಲ್ಲ ಇರುತ್ತೆ, ಯು ಹ್ಯಾವ್ ಟು ಬೇರ್ ದಟ್, ಯು ಹ್ಯಾವ್ ಟು ಲೀಡ್ ವಿತ್ ದಿಸ್ ಅಂತ ಹೇಳಿದ್ರು. ಸೊ ಹಂಗದಕ್ಕೆ ಬದುಕೋದೇನಕ್ಕೆ, ಈ ಲೈಫ್ ಲಾಂಗ್ ಈ ಮೆಡಿಸಿನ್ ತೊಗೊಂಡು ನೋವಲ್ಲೇ ಇರೋದ್ರೆ ಬದುಕೋದೇನಕ್ಕೆ ಅನ್ನೋದು ಅದೊಂದು ಥಾಟ್ ಬಂತು. ಅವಾಗಿಂದ ಬೇಡ, ಏನಾದರೂ ಮಾಡ್ಕೊಂಡು ಬಿಡೋಣ ಅನ್ನೋದೇ ಥಾಟ್ ಬರ್ತಿತ್ತು. ಒಂಚೂರು ಪೇನ್ ಜಾಸ್ತಿ ಆದರೂ ಅದೇ ಥಾಟ್ ಬರ್ತಾ ಇತ್ತು ನನಗೆ. ಬಟ್ ಇವಾಗ ಇಲ್ಲ, ಇಷ್ಟು ಸರಿ ಹೋಗಿದ್ದೀನಲ್ಲ, ಇನ್ನೂ ಕಂಪ್ಲೀಟ್ ಸರಿ ಹೋಗ್ತೀನಿ ನಾನು. ಯಾಕಂದ್ರೆ ಇನ್ನೂ 6 months ಟ್ರೀಟ್ಮೆಂಟ್ ತೊಗೊಂಡ್ರು ಪರವಾಗಿಲ್ಲ, ನಾನು ಸರಿ ಹೋಗ್ತೀನಿ ಅನ್ನೋ ಧೈರ್ಯ. ಟ್ರೀಟ್ಮೆಂಟ್ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು ಅವಾಗ? ಹಾಂ ಸರ್, ಖಂಡಿತ. ಎಲ್ಲರೂ ಹೇಳಿದಂಗೆ ಟ್ರೀಟ್ಮೆಂಟ್ ಇಲ್ಲ, ಅದಕ್ಕೆ ಕೆಲವು ಒಂದೇನೋ ಅಡಿಷ್ನಲ್ ಒಂದು ಮಾತ್ರೆ ಕೊಡ್ತಿದ್ರು. ಸೊ ಹಿಂಗೆ ಇರಬೇಕು, ಎಕ್ಸಸೈಸು ಅದೇ ಹೇಳಿದ್ರು ಅಷ್ಟೇ. ಊಟದ್ದು ಈ ಥರ ಯಾರು ಚೇಂಜ್ ಮಾಡಬೇಕು ಯಾರು ಹೇಳಿರಲಿಲ್ಲ. ಸೊ ಊಟದ ಏನು ಚೇಂಜ್ ಮಾಡ್ಕೊಂಡಿದ್ದೀರಾ ಈಗ ಬಂದ್ಮೇಲೆ? ಅದೇ ಇಲ್ಲಿ ಬಂದಮೇಲೆ ಬೆಳಗ್ಗೆ ಕೊಬ್ಬರಿ ಎಣ್ಣೆ ಬಾಯಿ ಮುಕ್ಕಳಿಸೋದು, ಕೊಬ್ಬರಿ ಎಣ್ಣೆ ಕುಡಿಯೋದು, ಜ್ಯೂಸ್ಗಳು ಕುಡಿಯೋದು, ಬೆಳಗ್ಗೆ 3 ಜ್ಯೂಸ್ ಕುಡಿಯೋದು, ಬೆಳಗ್ಗೆ ಲೈಟ್ ಬ್ರೇಕ್ಫಾಸ್ಟು, ಮಧ್ಯಾಹ್ನ ನಾರ್ಮಲ್ ಊಟ ಮಾಡ್ತೀನಿ, ಪಲ್ಯ ಅದೆಲ್ಲ. ಮತ್ತು ಸಂಜೆ ಕೊಬ್ಬರಿ ತೆಂಗಿನಕಾಯಿ, ಸ್ವಲ್ಪ ಹಲ್ಲು ಪ್ರಾಬ್ಲಮ್ ಇದೆ, ಇದು ಕಾಯಿ ಹಾಲು ಮಾಡ್ಕೊಂಡು ಕುಡಿತೀನಿ, ಮತ್ತು ಪಲ್ಯ. ತುಂಬ ಹಶ್ವಾದಾಗ ಒಂದು ರೊಟ್ಟಿ ತಿಂತೀನಿ, ಜೋಳದ ರೊಟ್ಟಿ ಅದೇನಾದರೂ ಮಾಡ್ಕೊಳ್ತೀನಿ ಅಷ್ಟೇ. ಇಲ್ಲಾಂದರೆ ನಾರ್ಮಲ್ ಎಕ್ಸಸೈಸು, ವಾಕಿಂಗಿಗೆ ಸ್ವಲ್ಪ ಮಾಡ್ತಾ ಇದ್ದೀನಿ. ಮೊದಲು ಅದು ಆಗ್ತಾ ಇರಲಿಲ್ಲ, ನೆಕ್ ಎಕ್ಸಸೈಸ್ ಮಾಡಿದ್ರು ಪೇನ್ ಜಾಸ್ತಿ ಆಗಿಬಿಡ್ತಿತ್ತು, ಇಲ್ಲೆಲ್ಲ ಸ್ವೆಲ್ಲಿಂಗ್ ಆಗಿಬಿಡ್ತಾ ಇತ್ತು. ಈಗ ಅಂದರೆ ಕಡಿಮೆ, ಮೊದಲು ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇದೆ. ಮನೇಲಿ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ, ನಮ್ಮ ತಾಯಿ, ನನ್ನ ಹಸ್ಬೆಂಡ್ ಎಲ್ಲ ಖುಷಿಯಾಗಿ, ನಮ್ಮ ಅಕ್ಕ. ಅಂದರೆ ಮೊದಲ ಥರ ಅಟ್ಲಿ ಆಲ್ಮೋಸ್ಟ್ ಬೆಟರ್ ಆಗ್ತಾ ಇದೆಯಾ ನೀನು ಅಂತ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಆಫೀಸಲ್ಲೂ ಅಷ್ಟೇ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಅಂದರೆ ಈಗ ಗೊತ್ತಾಗ್ತಾ ಇದೆ ನನಗೆ, ಅಂದರೆ ನನ್ನ ಸುತ್ತ ಎಷ್ಟು ಜನ ನನಗೋಸ್ಕರ ಪ್ರೇ ಮಾಡ್ತಿದ್ರು,
ಎಷ್ಟು ಜನ ಅಂದ್ರೆ ನಾನು ನಾರ್ಮಲ್ ಆಗೋದಕ್ಕೆ ಎಷ್ಟು ಜನ ಪ್ರೇ ಮಾಡ್ತಿದ್ರು ಅಂತ ಈಗ ಅರ್ಥ ಆಗ್ತದೆ ನನಗೆ. ಕರೆಕ್ಟ್ ಕರೆಕ್ಟ್. ಮೊದಲೆಲ್ಲ ನಾರ್ಮಲ್ ಅನ್ಸ್ಕೊಳ್ತಿತ್ತು, ಆಫೀಸಲ್ಲಿ ಇರ್ಬೋದು ಮನೇಲಿ ಇರ್ಬೋದು, ಬಟ್ ಈಗ ಹುಷಾರಾಗಿದ್ದೀರಾ ಅವರೆಲ್ಲ ಕೇರ್ ಮಾಡೋದು ನೋಡಿದ್ರೆ ಈಗ ಅರ್ಥ ಆಗ್ತದೆ ನಂಗೆ. ಓಕೆ, ನನ್ ಸುತ್ತ ಇಷ್ಟು ಜನ ಇದ್ರು ನನ್ ಕೇರ್ ಮಾಡೋರು, ಈಗ ಅರ್ಥ ಆಗ್ತದೆ ನನಗೆ. ನಿಮ್ಗೆ ಇದು ಫುಡ್ ಇಂದ ನಿಂಗೆ ಆಗ್ತಿದೆ ಅಂತ ಗೊತ್ತಿತ್ತಾ ನಿಮ್ಗೆ? ಇಷ್ಟೆಲ್ಲ ಸಮಸ್ಯೆ ಅದೇ ಕಾಫಿ ಟೀ ಕುಡಿಯೋದು ಒಳ್ಳೇದಲ್ಲ ಅಂತ ಗೊತ್ತಿತ್ತು, ಬಟ್ ಅದು ನನಗೆ ಕಾಫಿ ಇಲ್ಲ ಟೀ ತುಂಬಾ ಅಡಿಕ್ಟ್ ಆಗಿದೆ. ಆಲ್ಮೋಸ್ಟ್ ಒಂದೊಂದ್ಸಲ 11 ಗಂಟೆ ರಾತ್ರಿಗೂ ಎದ್ದು ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಅದೇ ಮೇನ್ ನಿಮಗೆ ನಿದ್ದೆ ಡಿಸ್ಟರ್ಬ್ ಅದು ಮತ್ತೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಬಾಡಿಲಿ ಅಷ್ಟು ವರ್ಷ ಅಕ್ಯುಮಿಲೇಟ್ ಆಗಿರೋ ಟಾಕ್ಸಿನ್ಸ್ ಎಲ್ಲ ಆಚೆ ಬರ್ಬೇಕಲ್ವಾ. ಸೊ ಬ್ರೈನ್ ಅಷ್ಟು ಓವರ್ ಸ್ಟಿಮ್ಯುಲೇಟ್ ಆಗಿರುತ್ತೆ. ಓವರ್ ಸ್ಟಿಮ್ಯುಲೇಟ್ ಆಗಿದ್ರೆ ಬ್ರೈನ್ಗೆ ಕಾಮ್ ಇಲ್ಲ ಆಗುತ್ತೆ, ನಿದ್ದೆ ಇಲ್ಲಿ ಬರುತ್ತೆ ಅಲ್ವಾ. ಅದರಿಂದನೇ ನಿಮಗೆ ನಿದ್ದೆ ಪ್ರಾಬ್ಲಮ್ ಬರುತ್ತೆ. ಇವಾಗ ಎಷ್ಟು ನಿದ್ದೆ ಮಾಡ್ತೀರಿ ಡೈಲಿ? ಈಗ 9:30 ಮಲಗ್ತೀನಿ, ಆಲ್ಮೋಸ್ಟ್ 9:30ಗೆ ಆಲ್ಮೋಸ್ಟ್ 8 hours ಸಾಲಿಡ್ ಸ್ಲೀಪ್. ನಿದ್ದೆ ಆಗುತ್ತೆ. ಎಕ್ಸಲೆಂಟ್. ಸೊ ನಿಮ್ಗೆ ಈ ಸಮಸ್ಯೆ ನಾನು ನಿದ್ದೆ ಬಗ್ಗೆ ಯಾರಾದ್ರೂ ಕೇಳಿ ನಾನು ನಿದ್ದೆ ಮಾಡಿದ್ದೀನಿ ಅಂದ್ರೆ ಮತ್ತೆ ನಿದ್ದೆ ಹೋಗ್ಬಿಡುತ್ತೋ ಅನ್ನೋ ಭಯನೂ ಆಗುತ್ತೆ, ಯಾರಿಗೂ ಹೇಳಿ. ಇಲ್ಲ ಆ ಥರದ್ದೇನು ಸಮಸ್ಯೆ ಇಲ್ಲ, ಅವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು. ಬಟ್ ನಿಮ್ಮ ಬಯೋಕೆಮಿಸ್ಟ್ರಿ, ನಿಮ್ಮ ಬಾಡಿಲಿ ಇರತಕ್ಕಂಥ ಬಯೋಕೆಮಿಸ್ಟ್ರಿ ಏನು ಹೇಳ್ತಾ ಇತ್ತು ಅಂದರೆ ಹೈ ಸ್ಟಿಮ್ಯುಲೆಂಟ್ ಫುಡ್ಡು ಎಲ್ಲ ತಗೊಳ್ತಾ ಇದ್ರಿ ನೀವು. ಅದನ್ನು ಸಪ್ರೆಸ್ ಮಾಡೋಕ್ಕೆ ಲೋರಾಗಿ ಏನು ತಗೊಂಡ್ರು ಕೂಡ ಸಪ್ರೆಸ್ ಆಗಲ್ಲ. ಒಂದು ಕಡೆ ನಾವೇ ಹೈ ಮಾಡಿಬಿಟ್ಟು ಇನ್ನೊಂದು ಕಡೆ ನಾವೇ ಅದನ್ನ ಡೌನ್ ಮಾಡೋಕೆ ಟ್ರೈ ಮಾಡಿ ಬಾಡಿನೇ ಕನ್ಫ್ಯೂಸ್ ಆಯಿತು, ಬ್ರೈನೇ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇತ್ತು ನಿಮ್ಮದು. ಹಂಗಾಗಿ ಬಾಡಿ ಎಲ್ಲ ಬರ್ನಿಂಗ್ಸು ಆ ಥರದ್ದೆಲ್ಲ ಕಂಡೀಷನ್ಸ್ ಇದ್ದಿತ್ತು. ಇವಾಗ ಯಾವಾಗ ನಾವು ಫುಡ್ ಮೇಲೆ ಕಂಪ್ಲೀಟ್ ಸ್ಟಾಪ್ ಮಾಡಿ ಆ ಬಾಡಿ ಒಳಗಡೆ ಅಷ್ಟು ಹೋಗಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಎಷ್ಟು ಡ್ರಿಪ್ ಆಯ್ತು ನಿಮ್ದು ಹೇಳಿ? ಆಲ್ಮೋಸ್ಟ್ 25 ಆಯ್ತು. ಸೊ ಆ ಡ್ರಿಪ್ಗಳು ಮಾಡ್ತಾ 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 ಬರುವಾಗ ಆಲ್ಮೋಸ್ಟ್ ಎಲ್ಲರಿಗೂ ರಿಸಲ್ಟ್ ಬಂದೇ ಬರುತ್ತೆ. ಚೆನ್ನಾಗಿ ಈ ಲೆವೆಲ್ ರಿಸಲ್ಟ್ ಬಂದೇ ಬರುತ್ತೆ. ಏನು ಮಾಡ್ತೀರಾ, 10 ಡ್ರಿಪ್ಪು 12 ಡ್ರಿಪ್ಗೆ ಅಷ್ಟಿಗೆ ಕೆಲವಿಗೆ ನಿಲ್ಲಿಸೇ ಬಿಡಬೇಕಾಗುತ್ತೆ, ಅವ್ರಿಗೂ ದೂರ ಇದೆ, ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಅಂತ ಇದು ಮಾಡ್ತಾರೆ. ಬಟ್ ನೀವು ಯು ಆರ್ ವೆರಿ ಸ್ಟ್ರಾಂಗ್ ಆನ್ ದಟ್. ನಾನು ವಾಸಿ ಮಾಡಿ ಸಪೋರ್ಟ್ ಮಾಡಿದ್ದೀರಾ ನನಗೆ. ಸೊ ಹಂಗಾಗಿ ಅದು ಕಂಟಿನ್ಯೂಸ್ 25 ಡ್ರಿಪ್ ಆಗೋವರೆಗೂ ನೀವು ಬಿಟ್ಟಿಲ್ಲ, ನಾವು ಅದನ್ನ ಕಂಟಿನ್ಯೂ ಮಾಡಿಸಿದ್ವಿ. ಸೊ ತಗೊಂಡು ಈ ಲೆವೆಲ್ಗೆ ನೀವು ರೆಡಿ ಆಗಿದ್ದೀರಾ, ಎಕ್ಸಲೆಂಟು. ಸೊ ಇದೇ ಥರ ಕಂಟಿನ್ಯೂ ಮಾಡಿ ಡಯಟ್ನ. ಈ ಏನು ಸಿಯಾಟಿಕಾ ಪೇನು ಅಥವಾ ನಿಮಗೆ ಸಂಧಿವಾತ ಏನಾಗ್ತದೆ ಅಂದ್ರೆ ಹಿಂಗ್ ಬ್ಯಾಕ್ ಮಲಗಿದ್ರೆ ಬೆಳಗ್ಗೆ ಎದ್ದೋಳಷ್ಟೊತ್ತಿಗೆ ಇದು ಪೇನ್ ಜಾಸ್ತಿ ಆಗ್ಬಿಡುತ್ತೆ. ಅದೇ ನೈಟ್ ಮಲ್ಕೋಬೇಕಾದ್ರೆ ಮೆಗ್ನೀಷಿಯಂ ಸ್ಪ್ರೇ ಬರ್ಕೊಡ್ತೀನಿ. ಇಲ್ಲ ಸೈಡ್ ಅಲ್ಲಿ ಮಲಗೋದು, ಸ್ಟ್ರೈಟ್ ಅಲ್ಲಿ ಮಲಗೋದು, ಅವೆಲ್ಲ ಪೋಸ್ಚರಲ್ ಕರೆಕ್ಷನ್ಸ್ ಎಲ್ಲ ಸ್ಮಾಲ್ 10% ಅಷ್ಟೇ. ಯಾವ ಪೊಸಿಷನ್ ಮಲಗಿದ್ರೆ ನೋವು ಬರಬಾರ್ದು. ದಟ್ ಈಸ್ ನಾರ್ಮಲ್ ಹ್ಯೂಮನ್ ಸ್ಟೇಟ್. ಇನ್ನೊಂದು ಸ್ವಲ್ಪ ಮೆಗ್ನೀಷಿಯಂ ಕೊರತೆ ಇದೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ಮೆಗ್ನೀಷಿಯಮ್ದು ಟ್ಯಾಬ್ಲೆಟ್ಸ್ಗಳಿಗಿನ್ನ ಬೆಟರು ನಾನು ಒಂದು ಪೌಡರ್ ಬರ್ಕೊಡ್ತೀನಿ ನಮ್ಮ ಪ್ರೊಫೆಸರ್ ಹತ್ರ. ಅಂದ್ರೆ ಲಾಸ್ಟ್ ಟೈಮ್ ತಗೊಂಡೆ ಅದು ಅಲ್ಲ, ಅದು ಬೇಡ, ಬೇರೆದ್ ಬರ್ಕೊಡ್ತೀನಿ. ಬೇರೆ ಬ್ರ್ಯಾಂಡ್ ಚೇಂಜ್ ಮಾಡೋಣ. ಅದು ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ತಗೊಳ್ಳಿ ತೊಂದರೆ ಇಲ್ಲ. ಸೊ ಅರ್ಧ ಚಮಚ ಬಿಸಿನೀರು ಹಾಕೊಂಡು ತಗೊಳಕ್ ಕಟ್ ಮಾಡಿ ನೈಟ್ ಮಲಗಬೇಕಾರೆ ಸೊ ಮಸಲ್ಸ್ ಕ್ಯಾಚ್ ಆಗಲ್ಲ. ಅದು ಮೆಗ್ನೀಷಿಯಂ ಕೊರತೆ ಇದ್ದೇ ಇರುತ್ತೆ. ಊಟದಲ್ಲಿ ಎಲ್ಲೂ ಮೆಗ್ನೀಷಿಯಂ ಸಿಗ್ತಾ ಇಲ್ಲ. ಸೊ ಯಾವ ಸೊಪ್ಪಲ್ಲಿ ಮೆಗ್ನೀಷಿಯಂ ಇದೆ ಅಂತಿದ್ದು ಆ ಸೊಪ್ಪುಗಳಲ್ಲೇ ಮೆಗ್ನೀಷಿಯಂ ಇರ್ತಾ ಇಲ್ಲ. ಹಾಗಾಗಿ ಒಂದು 6 ತಿಂಗಳು ತಗೊಳ್ಳಿ, ಮೆಗ್ನೀಷಿಯಂ ನಾರ್ಮಲ್ ಆಗಲಿ. ಆ ಮಸಲ್ ಕ್ಯಾಚ್ ಆಗುತ್ತೆ ನಿಮ್ಗೆ. ಇವಾಗ ಕುತ್ತಿಗೆ ಪ್ಲಸ್ ಬಿಟ್ಬಿಟ್ರೆ ಎಸ್ ಎಲ್ಲ ಮಸಲ್ಸ್ ಹೈಟ್ ಟ್ರಪಿಜಿಯಸ್ ಮಸಲ್ಸು ಮತ್ತೆ ಅಪ್ಪರ್ ಟ್ರಪಿಜಿಯಸ್ ಕಾಫ್ ಮಸಲ್ ಸರಿ ಆಗುತ್ತೆ. ಅದಕ್ಕೆ ನೈಟ್ ನೀವು ಮಲ್ಕೋಬೇಕಾದ್ರೆ ತಗೊಂಡ್ಬಿಟ್ಟು ಮಲ್ಕೊಂಬಿಡಿ, ನಾರ್ಮಲ್ ಆಗ್ಬಿಡುತ್ತೆ. ಮತ್ತೆ ಸ್ಪ್ರೇನು ಕೊಟ್ಟಿರ್ತೀನಿ, ಮೆಗ್ನೀಷಿಯಂ ಸ್ಪ್ರೇ. ಅದನ್ನ ಅಪ್ಲೈ ಮಾಡ್ಕೊಬಿಟ್ಟು ಹಚ್ಕೊಂಡ್ಬಿಟ್ಟು ಮಲ್ಕೊಳ್ಳಿ. ಜಸ್ಟ್ ಮೇಲೆ ಹಚ್ಕೊಂಡ್ಬಿಟ್ಟು ಮಾಡ್ಕೊಂಡ್ರೆ ಸಾಕು. ಮೆಗ್ನೀಷಿಯಂ ನಾರ್ಮಲ್ ಅಂದರೆ ಅದನ್ನು ನಿಲ್ಲಿಸ್ಬೋದು. ಓಕೆ, ಮೆಗ್ನೀಷಿಯಂ ಸ್ವಲ್ಪ ಕಂಟೆಂಟ ಊಟದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಮಾಡಿದ್ರೆ ಸಾಕು. ನಾನ್ ವೆಜ್, ಕಾಲ್ ಸೂಪ್ ಆ ಥರದ್ದೆಲ್ಲ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ನೀವು ಅಳೋ ಒಂದು ಕಂಡೀಷನಿಂದ ಇವಾಗ ನಗೋ ಒಂದು ಕಂಡೀಷನ್ ಬಂದಿದ್ದೀರಾ, ಕರೆಕ್ಟಲ್ಲ? ಸೊ ಅವಾಗ ಆಲ್ಮೋಸ್ಟ್ 3-4 ಸರಿನೇ ಕಂಟಿನ್ಯೂಸ್ ಆಗಿ ಕಂಟ್ರೋಲ್ ಇಲ್ದಂಗೆ ಆ ದುಃಖನ ತೋಡ್ಕೊಂತ ಇದ್ರಿ. ಸೊ ಆ ಸ್ಥಿತಿಯಿಂದ ಈ ಸ್ಥಿತಿಗೆ ಬಂದಿರೋದಕ್ಕೆ ನಿಮ್ಗೆ ಮನಸ್ಸಿನ ಸ್ಥಿತಿ ಹೆಂಗಿದೆ? ತುಂಬಾ ಅಂದ್ರೆ ಹೇಳ್ತಿದ್ದೀನಲ್ಲ, ನಾನು ಬದುಕ್ತೀನೋ ಇಲ್ವೋ ಅನ್ನೋ ಇದಿತ್ತು. ಇಲ್ಲ, ಈಗ ಧೈರ್ಯವಾಗಿ ಬದುಕ್ತೀನಿ, ಇಷ್ಟೇ ಸರಿ ಹೋಗಿದ್ದೀನಿ, ಇನ್ನೂ ಸರಿ ಹೋಗ್ತೀನಿ ಅನ್ನೋ ಧೈರ್ಯ ಇದೆ. ಇನ್ನು ಖುಷಿಯಾಗಿದ್ದೀನಿ, ನಾನು ಬದುಕ್ತೀನಿ ನಾನು ಅನ್ನೋದು ನಂಬಿಕೆ ಇದೆ. ಟ್ರೀಟ್ಮೆಂಟ್ ಎಲ್ಲ ನಿಜ ನನಗೆ ವರ್ಕ್ ಆಗಿದೆ. ಬಟ್ ಟೈಮ್ ಅಂದ್ರೆ ಕೆಲವರು ಅನ್ಸುತ್ತೆ ಏನು 2 ಸಲಕ್ಕೆ ಸರಿ ಹೋಗುತ್ತೆ ಅಂತಾರೆ. ಅದು ಏನ್ ಗೊತ್ತಾ, ಡಿಪೆಂಡ್ಸ್ ಆನ್ ದ ಟಾಕ್ಸಿಕ್ ಲೋಡ್ ಬಾಡಿಗೆ. ಕೆಲವರು 80 ವರ್ಷ ಆಗಿದ್ರು ಟಾಕ್ಸಿಕ್ ಅಷ್ಟು ತಗೊಂಡಿರಲ್ಲ ಅವರು. ಅವ್ರದ್ದು ಬೇರೆನೇ ಇರುತ್ತೆ. ಅವ್ರು ತಿಂದಿರ್ತಕ್ಕಂಥ ಆಹಾರನೇ ಬೇರೆ. ಅವಾಗೆಲ್ಲ ಲಾಸ್ಟ್ 1990 ವರ್ಗು ಆದ್ಮೇಲೆ ಫುಡ್ ಚೇಂಜ್ ಆಗಿರೋದು. ಅಲ್ಲಿವರೆಗೂ ಚೆನ್ನಾಗಿತ್ತು. ಎಸ್ಪೆಷಲಿ 2010 ಇಂದನೇ ಫುಡ್ ತುಂಬಾ ಚೇಂಜ್ ಆಗ್ಬಿಡ್ತು. ಅಲ್ಲಿವರೆಗೂ ಅಷ್ಟು ಸಾಲಿಡ್ ಫುಡ್ ಸಿಗ್ತಾ ಇತ್ತು. ಇವಾಗ ಏನು ಸಾಲಿಡ್ ಫುಡ್ಡೇ ಸಿಗ್ತಾ ಇಲ್ಲ. ಯಾವ ಹೋಟ್ಲಿಗೆ ಹೋದ್ರು ಏನು ತಿನ್ನಂಗೆ ಇಲ್ಲ. ಮನೇಲಿ ನಮಗೆ ಬೇಕಾಗಿರೋದು ಮಾಡ್ಕೊಂಡು ತಿನ್ಬಿಟ್ಟು ಹೋಗಿ ಸುತ್ತಾಡ್ಕೊಂಡು ಬರ್ಬೇಕಷ್ಟೇ. ಅಲ್ಲಿ ಏನು ತಿಂದ್ರೆ ನಮ್ ಪೇನ್ ನಮ್ಗೆ ಅಂತ ತಿಂದ್ರೆ ನಮಗೆ ಒಂದಾ ಫಿಸಿಕಲ್ ಪೇನ್, ಇಲ್ಲ ಮೆಂಟಲ್ ಪೇನ್, ಇಲ್ಲ ಸ್ಲೀಪ್ಲೆಸ್ನೆಸ್. ಪನ್ನೀರ್ ಅಷ್ಟೇ, ನೀವು ಪನ್ನೀರ್ ತಿನ್ನಕ್ ಹೇಳಿದ್ರಿ. ನಾನು ಆನ್ಲೈನ್ ಅಲ್ಲಿ ಅಂದ್ರೆ ಮನೇಲಿ ಟೈಮ್ ಆಗಲ್ಲ, ಗೊತ್ತಿಲ್ಲ ಅನ್ಬಿಟ್ಟು ನಾನು ಅವಾಗ ಡಿಫ್ರೆನ್ಸ್ ಆಗ್ತಿತ್ತು. ಒಂದ್ಸರಿ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಮನೇಲೆ ಶುರು ಮಾಡಿದೆ. ಸೊ ಅದು ಅಂತ ಡಿಫ್ರೆನ್ಸ್. ಅದೇನೆ, ಈ ಕೆಲವರು ಪನ್ನೀರ್ ತಿನ್ನಿ ಅಂತೀವಿ, ಹೋಟ್ಲಾಗೆ ಪನ್ನೀರ್ ಬಟರ್ ಮಸಾಲ ಆ ತರದೆಲ್ಲ ತಿಂತಾರೆ, ಪನ್ನೀರ್ ಟಿಕ್ಕ ಎಲ್ಲ ತಿಂತಾರೆ. ಬಟ್ ಅದರಲ್ಲಿ ಆ ಪನ್ನೀರ್ ಆಗಲ್ಲ. ಹೆಸರಿಗೆ ಮಾತ್ರ ಪನ್ನೀರು. ಚಾರ್ಜ್ 300 ರೂಪಾಯಿನೋ 500 ರೂಪಾಯಿ ಇರುತ್ತೆ.
ಅಷ್ಟು ದುಡ್ಡು ಕೊಟ್ಟರು ಕೂಡ ನಮ್ಗೆ ಆರೋಗ್ಯ ಸಿಗಲ್ಲ, ಹೆಲ್ತ್ ಇದು ನಮ್ಗೆ ಏನು ಟೇಸ್ಟ್ ಇಲ್ಲ, ಸುಮ್ಮನೆ ಏನೋ ಒಂದು ತಗೋಬೇಕು ಅಂತ ತಗೋಬೇಕು, ಎಲ್ಲ ಮನೇಲೆ ರಿಫೈಂಡ್ 15 days once ಹೌದೌದು ಹಂಗೆ ಅದೇ ಥರನೇ 15 ದಿನಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಮಾಡ್ಕೊಂತೀನಿ, ಹಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂದಂಗೆ ಇಷ್ಟೇ ಮೇಂಟೈನ್ ಆಗಿದ್ದೀರಾ, ಸೊ ಸೂಪರ್. ಸೊ ಹೆಲ್ಪ್ಲೆಸ್ ಫೀಲ್ ಆಗೋ ಅವಶ್ಯಕತೆ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಓಕೆನಾ? ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಏನೇ ನೋವಿದ್ರು ದಯವಿಟ್ಟು ಇಲ್ಲಿ ಬನ್ನಿ, ರಾಕೇಶ್ ಸರ್ ಇದ್ದಾರೆ. ಎಂಥ ಒಂದು ಸಿಚುವೇಶನ್ ಇಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಬದುಕಲ್ಲ ಅನ್ನೋಳು ಹೇಳ್ಬೇಕು ಅಂದ್ರೆ ನಾನು ಏನೇನೋ ಟ್ರೈ ಕೂಡ ಮಾಡಿದ್ದೆ, ಮನೇಲಿ ಯಾರಿಗೂ ಗೊತ್ತಿಲ್ಲ, ಟ್ರೈ ಕೂಡ ಮಾಡಿದೆ. ಬಟ್ ಇಲ್ಲಿ ಬಂದ ಮೇಲೆ ಈಗ ಪೇನ್ ನನಗೆ ಡಿಫ್ರೆನ್ಸ್ ಆದ್ಮೇಲೆ ಇಲ್ಲ, ನಾನು ಬದುಕ್ತೀನಿ, ಬದುಕೋ ಆಸೆ ಅಂತೂ ಖಂಡಿತ ಇದೆ. ಇವಾಗ ಮೊದಲು ಖಂಡಿತ ಆಸೆ ಇರಲಿಲ್ಲ, ದೇವ್ರು ಬೇಗ ಕರ್ಕೊಂಡ್ರೆ ಸಾಕು ಅನ್ನಂಗಿತ್ತು. ಬಟ್ ಇವಾಗಿಲ್ಲ, ಬದುಕ್ತೀನಿ, ದೇವ್ರು ಕೊಟ್ಟಿರೋಷ್ಟು ದಿನ ಬದುಕ್ತೀನಿ. ಅಷ್ಟೇ ಮೈನ್, ಅಷ್ಟು ದಿನ ಪೇನ್ ಇಲ್ದಂಗೆ ಬದುಕಬೇಕು, ಪೇನ್ ಇಲ್ದಂಗೆ. ಭಗವಂತ ಒಂದು ಆಯಸ್ಸು ಇಟ್ಟಿರ್ತಾನೆ, ಆ ವಯಸ್ಸಿಗೆ ಏನ್ ಬೇಕಾದ್ರೆ ಆಗ್ಲಿ, ಅದು ನಮ್ಮ ಕೈಯಲ್ಲಿಲ್ಲ. ಬಟ್ ಅಲ್ಲಿವರೆಗೂ ಪೇನ್ ಬರೋದು ಭಗವಂತನಿಂದ ಬರಲ್ಲ. ಹೇಳಿದ್ರ ನೀವು ಟೀ ಕುಡಿತಾ ಇದ್ರಿ, ಭಗವಂತ ಟೀ ಕುಡಿಯೋಕೆ ಕೇಳಿಲ್ಲ ನಮ್ಗೆ. ಸೊ ಆ ಥರದಲ್ಲಿ ನಾವೆಲ್ಲ ಯೂಟ್ಯೂಬಲ್ಲಿ ಹೇಳಿರ್ತೀವಿ, ಕಾಯಿಲೆ ಬಂದು ಮಾನವ ನಿರ್ಮಿತ. ನನಗೆ ನೋವಿದೆ ಅಂದ್ರೆ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಭಗವಂತ ಕ್ರಿಯೇಟ್ ಮಾಡಿಲ್ಲ. ಭಗವಂತ ಹುಟ್ಟುವಾಗ ಎಲ್ಲರಿಗೂ ಕೂಡ 99.9% ಮಕ್ಕಳಿಗೆ ಆರೋಗ್ಯವಾಗಿ ಹುಟ್ಟಿಸಿರ್ತಾರೆ. ಅದರದೇನು ಜೆನೆಟಿಕ್ ಡಿಸೀಸ್ ಬಿಟ್ಟು ಎಲ್ಲರೂ ಆರೋಗ್ಯವಾಗಿ ಹುಟ್ಟಿರ್ತಾರೆ. ಅದನ್ನ ನಾವೇ ಕೆಡಿಸ್ಕೊಂತ ಹೋಗ್ಬಿಡ್ತೀವಿ. ಅದನ್ನೇ ನಾವು ಮಾಡಿದರೆ ಅದನ್ನ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡ್ಕೊಂಡ್ರೆ ಮತ್ತೆ ನೋವು ಬರಲ್ಲ ನಮಗೆ. ದಟ್ ಇಸ್ ದ ಟ್ರುತ್. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಂತ. ಇಲ್ಲಿ ಡಯಟ್, ಮೆಡಿಸಿನ್ಸ್, ವಿಸಿಟ್, ಅಕ್ಯುಲೇಷನ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದೆ ನನಗೆ. ನಿಮ್ ಸಪೋರ್ಟ್ ಅನ್ನೋಕ್ಕಿಂತ ನೀವು ಆಲ್ಮೋಸ್ಟ್ 10 months ಆಯ್ತಾ ನೀವು ಹಾಸ್ಪಿಟಲ್ಗೆ ಬಂದು? ಎಷ್ಟು ದಿನ ಆಯ್ತು? 9 months. 9 months ಇಂದ ನೀವು ಟ್ರೈ ಮಾಡ್ತಾ ಇದ್ದೀರಾ ಟ್ರೀಟ್ಮೆಂಟ್ಗೆ? 9 months ಇಂದ ಅಷ್ಟು ಎಲ್ಲೂ ನಾನು ಅಂದ್ರೆ ಕೆಲವ್ರು ಅಂತಾರೆ, ಅಯ್ಯೋ 2 ಸಲ ಬಂದೆ 3 ಸಲ ಬಂದೆ ಕಡಿಮೆ ಆಗ್ಲಿಲ್ಲ ಅಂತೇಳಿ. ಬಟ್ ಇಲ್ಲ, ನಾನು ನೋಡೋಣ ಎಷ್ಟು ದಿನ ಆಗುತ್ತಾಗ್ಲಿ ಅಂತ ಹೇಳಿ. 2 ಸಲ 3 ಸಲ ಬರೋದು ಅದು ಮ್ಯಾಟರ್ ಅಲ್ಲ, ಕಾಯಿಲೆಯ ಪ್ರಮಾಣ ಮ್ಯಾಟ್ರು. ಹೌದು. ಬಟ್ ಕರೆಕ್ಟಾಗಿ ಸಿನ್ಸಿಯರ್ ಯಾರೆಲ್ಲ ಡಯಟ್ ಮಾಡಿ ಇದೆಲ್ಲ ಮಾಡಿದಾರೆ ಎಲ್ಲರಿಗೂ ಚೆನ್ನಾಗಿದೆ. ನಾನು ನೋಡಿದಂಗೆ ಇಷ್ಟು ಲಾಂಗ್ ಟರ್ಮ್ ಸಸ್ಟೈನಬಲ್ ಟ್ರೀಟ್ಮೆಂಟ್ ಯಾರು ತೊಗೊಂಡಿರ್ತಾರೆ ಅವ್ರು ಆಲ್ಮೋಸ್ಟ್ ಎಲ್ಲರಿಗೂ ರಿಸಲ್ಟ್ ಬಂದಿದೆ. ಅದು ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥ ನಮ್ಮ ಪೇಷಂಟ್ಸ್ ಲಿಸ್ಟಲ್ಲಿ ಅಬ್ಸರ್ವ್ ಮಾಡಿರ್ತಕ್ಕಂಥ ಒಂದೇ ಸೆಂಟರ್ಗೆ ನಿಲ್ಲಿಸ್ತಾರೆ, ಇಲ್ಲಾಂತಂದರೆ ಡಯಟ್ ಸ್ಟಾಪ್ ಮಾಡಿಬಿಡ್ತಾರೆ, ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಕೊತಾರೆ. ಅದು ಇಲ್ದಂಗೆ ಕರೆಕ್ಟಾಗಿ ಕಂಟಿನ್ಯೂ ಮಾಡಿದ್ರೆ ಅದು ಹಾಗೆ ಆಗುತ್ತೆ ಅನ್ನೋದು ನಾನು. ನೀವು ಯೂಟ್ಯೂಬ್ನ ಹೆಂಗೆ ನಂಬಿರಿ ಫಸ್ಟ್? ನನಗೆ ಅಂದ್ರೆ ಆ ನೋವು ಹಂಗಿತ್ತಲ್ಲ ಸರ್, ಯಾರು ಏನೇ ಹೇಳಿದ್ರು ಮಾಡಬೇಕು ಅನ್ನೋದಿತ್ತು. ಬಟ್ ಅದು ಫಸ್ಟ್ ನಿಮ್ ವಿಡಿಯೋ ನೋಡಿದ್ದು ನಾನು, ಅಂದ್ರೆ ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ನೋಡಿದ್ದು. ನಮ್ಮ ಮನೆಯವ್ರಿಗೆ ಹೇಳ್ದೆ, ಅವರು ಯೂಟ್ಯೂಬ್ ಅಲ್ಲೆಲ್ಲ ಇದು ನನಗೆ ಗೊತ್ತು, ಇದೆಲ್ಲ ಎಲ್ಲರೂ ಹೇಳ್ತಾರೆ, ಆಡ್ಗೆ ನ್ಯೂಸ್ ಮಾಡಕ್ ಹೇಳ್ತಾರೆ, ಬೇಡ ಇಲ್ಲೇ ಹೋಗ್ತಾ ಇದೆಯಲ್ಲ ನ್ಯೂರಾಲಜಿ ಹತ್ರ, ಅಲ್ಲೇ ಹೋಗು ಅಂದ್ರು. ಆಮೇಲೆ ಒಂದು 15 days ಟೈಮ್ ತಗೊಂಡೆ ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ. ಆಮೇಲೆ ಇಲ್ಲ, ಹಠ ಮಾಡಿಲ್ಲ, ನಾನು ಅಲ್ಲಿ ಹೋಗೇ ಹೋಗ್ತೀನಿ, ಆಮೇಲೆ ಮತ್ತೆ ಇನ್ನೇನು ಕೇಳಲ್ಲ ನಿಮ್ಮನ್ನ ನಾನು ಹಂಗೆ ಹೇಳಿ. ಆಮೇಲೆ ಮತ್ತೆ ನಮ್ಮ ಮಮ್ಮಿನ ನಮ್ಮ ಅಕ್ಕನೆಲ್ಲ ಕರೆಸಿ ಅವತ್ತು ನಾನು ಬಂದಿದ್ದಿಲ್ಲ. ಇವಾಗ ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿದಲ್ಲ? ನಿಮ್ಮ ಯಜಮಾನ್ ಏನಂತಾರೆ? ಈಗ ಹೋಗ್ದ ನೋಡ್ದ ನಿಮ್ ದೇವ್ರನ್ನ, ನಿಮ್ ಸರ್ನ ನೋಡ್ದ ಅಂತಾನೆ ಕೇಳ್ತಾರೆ ಸರ್. ನಿಮ್ಗಿರೋ ಒಂದು ಡಿವೋಷನ್ ಇದೆಯಲ್ಲ ಮೇಡಮ್, ಅದರಿಂದ ನಿಮ್ಗೆ ಆ ಒಂದು ನೀವು ಆರೋಗ್ಯವಾಗ್ಲೇಬೇಕನ್ನೋ ಒಂದು ಸಂಕಲ್ಪ ಇದೆಯಲ್ಲ, ಅಷ್ಟೇ ಸಾಕು. ಅದೇ ನೀವು ಮೊದ್ಲು ಯಾವಾಗ್ಲೂ ಹೇಳ್ತಿದ್ರಿ ಅದು ಗಳಿಗೆ ಕೂಡ ಬರ್ಬೇಕು ಅಂತ. ನಾನು ಅನ್ಕೊಳ್ ನನಗೆ ಯಾವಾಗ ಗಳಿಗೆ ಬರುತ್ತೆ ಅಂತ, ಬಟ್ ದೇವ್ರು ಅದು ಕೊಟ್ಟಿದ್ದಾನೆ ಅಂತ. ಟೈಮ್ ಬಂದೇ ಬರುತ್ತೆ. ಒಂದು ಸಫರಿಂಗ್ ಅನ್ನೋದು ಒಂದು ಟೈಮ್ ಎಂಡ್ ಆಗೇ ಆಗತ್ತಲ್ಲ. ಅದು ಎಲ್ಲರಿಗೂ ಕೂಡ ಎಷ್ಟೇ ನನಗೆ ಆಗುತ್ತಾ ಇಲ್ವಾ ಅನ್ನೋದೇ ಅದಾಗ್ಲೇಬೇಕದು, ಆಗದಿರಕ್ ಆಗಲ್ಲ. ಅದಾಗೆ ಆಗ್ಬೇಕು. ನಾವೇನಂದ್ರೆ ವೈಜ್ಞಾನಿಕವಾಗಿ ಏನು ಯೋಚನೆ ಮಾಡ್ಬೇಕು, ದೈವಿಕವಾಗಿ ಯೋಚನೆ ಮಾಡ್ಬೇಕು. ನಾವು ಒಂದೇ ಡಿಪೆಂಡ್ ಆಗ್ಬಾರ್ದು. ವೈಜ್ಞಾನಿಕವಾಗಿ ನಮ್ಮ ಬ್ಲಡ್ ರಿಪೋರ್ಟ್ಸ್ ನೋಡಿ ಇಷ್ಟು ಸಮಸ್ಯೆ ಇತ್ತಲ್ಲ, ನೀವು ಆಕ್ಚುಲಿ ಫ್ಯಾಟಿ ಲಿವರ್ ಇನ್ನೂ ಇದೆ, ಫ್ಯಾಟಿ ಲಿವರ್ ಸರಿ ಮಾಡ್ಕೊಳ್ಬೇಕು. ಬಟ್ ಇಂಪ್ರೂವ್ಮೆಂಟ್ ಆಗಿದೆ ಮುಂಚೆಗೆನ. ಸೊ ಎಲ್ಲ ಬ್ಲಡ್ ರಿಪೋರ್ಟ್ಸ್ ಅಲ್ಲಿ ಎಕ್ಸಲೆಂಟ್ ESR, HSCRP ಎಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತೆ ನೀವು ಮಾಡ್ತಕ್ಕಂಥ ಕಮಿಟೆಡ್ ಡಯಟ್, ನೀವು ಇಟ್ಟಿರ್ತಕ್ಕಂಥ ಭಗವಂತ ಮೇಲೆ ಇಟ್ಟಿರ್ತಕ್ಕಂಥ ಟ್ರಸ್ಟ್, ಅದೆಲ್ಲಾನು ಮ್ಯಾಟರ್ ಆಗಿದೆ. ಮತ್ತೆ ಈಗಲೂ ಹೇಳ್ತಾರೆ, ಇನ್ನು ಎಷ್ಟು ದಿನ ತಿನ್ಬೇಕು ಈ ಪಲ್ಯ ಕೇಳು ಅಂದ್ರು. ಇಲ್ಲ ವಾಟ್ ಎವರ್ ಯು ಆರ್ ಡೂಯಿಂಗ್ ನಾವು, ಇನ್ನು 2 ವರ್ಷ 3 ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ತಾವೆ, ಇದೇ ಡಯಟೇ ಮಾಡ್ತಾವೆ. ಇನ್ನು ವೆಯ್ಟ್ ಲಾಸ್ ಎಷ್ಟು ಕೆಜಿ ಆಗಿದೆ? ವೆಯ್ಟ್ ಲಾಸ್ ಇಲ್ಲ ಸರ್, ಅಷ್ಟೇ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅದು ಅವರು ಶೆಲ್ ಕಾಲ್ ಕೊಟ್ಟಿದ್ರು ಅಂತ, ಅದು ತಗೊಂಡ್ಮೇಲೆ ತುಂಬಾ ಹಶ್ವಾಗ್ತಿತ್ತು. ಆಮೇಲೆ ನೀವು ಅದು ಚೇಂಜ್ ಮಾಡಿದ್ರಿ, ಈಗ ಅಷ್ಟು ಹಶ್ವಾಗ್ತಿಲ್ಲ, ಶುರು ಮಾಡಿದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.